ಆಯ್ತು ಈಗ ಮನಿ ಟ್ರ್ಯಾಪ್ ಗ್ಯಾಂಗ್. ಬೆಂಗಳೂರಲ್ಲಿದೆ ಮನಿ ಟ್ರ್ಯಾಪ್ ಗ್ಯಾಂಗ್. ಸಕ್ರಿಯವಾಗಿದೆ ಈ ಗ್ಯಾಂಗ್. ಹನಿ ಟ್ರ್ಯಾಪ್ ವಿಚಾರವನ್ನ ನಾವು ನೋಡಿದ್ವಿ, ಕೇಳಿದ್ವಿ, ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿ ದುಡ್ಡವನ್ನ ಪೀಕ್ತಾ ಇದ್ರು ಅಂತ ಹೇಳಿ. ಆದ್ರೆ ನೇರವಾಗಿ ಇದೀಗ ಎಂಟ್ರಿ ಕೊಟ್ಟಿರೋದು ಮನಿ ಟ್ರ್ಯಾಪ್ ಗ್ಯಾಂಗ್. ಆ ಒಂದು ಗ್ಯಾಂಗ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿ ಹಣವನ್ನ ಕಸಿದುಕೊಳ್ಳುವಂತಹ ಕೆಲಸಗಳು ಆಗತ್ತೆ. ಈ ಗ್ಯಾಂಗ್ ಕೈಗೆ ಸಿಕ್ಕರೆ ಮುಗೀತು ನಿಮ್ ಕಥೆ. ಟಿಂಡರ್ ಆಪ್ ಬಳಕೆದಾರರೇ ಇವರ ಟಾರ್ಗೆಟ್. ಅವರನ್ನ ಪರಿಚಯ ಮಾಡ್ಕೊಳ್ತಾರೆ, ಸ್ನೇಹ ಬೆಳೆಸ್ಕೊಳ್ತಾರೆ, ಪ್ರೀತಿಯ ಮಾತನಾಡಿ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಕೊನೆಗೆ ಲೊಕೇಶನ್ ಕಳುಹಿಸಿ ಅವರೇ ಬರೋಕೆ ಹೇಳ್ತಾರೆ. ಅಲ್ಲಿ ಈ ಲೊಕೇಶನ್ಗೆ ಬನ್ನಿ ನೀವು ಅಂತ ಹೇಳಿ ಮಾತನಾಡಿ ಸ್ನೇಹ ಎಲ್ಲ ಆಗಿರುತ್ತೆ, ಪ್ರೀತಿಯ ರೀತಿಯಾಗಿ ಮಾತಾಡಿರ್ತಾರೆ. ಕೊನೆಗೆ ಪರಿಚಯ ಸ್ನೇಹ ಆಗಿ ಸ್ನೇಹ ಪ್ರೀತಿಯಾಗಿ ಟರ್ನ್ ಆಗುವಂತಹ ಸಂದರ್ಭದಲ್ಲಿ ಲೊಕೇಶನ್ ಕಳಿಸಿ ಬರೋಕೆ ಹೇಳ್ತಾರೆ. ಪಬ್ಗೆ ಬಂದಾಗಲೇ ಅಲ್ಲಿ ಅಸಲಿ ಗೇಮ್ ಶುರುವಾಗುತ್ತೆ. ಹುಡುಗರ ಜೊತೆ ರೊಮ್ಯಾಂಟಿಕ್ ಆಗಿ ಫೋಟೋವನ್ನ ತೆಗೆಸ್ಕೊಳ್ತಾರೆ. ನಂತರ ಟೆಕಿಲಾ ಆರ್ಡರ್ ಮಾಡಿ ಫೋಟೋಗೆ ಪೋಸ್ಟ್ ಕೊಡ್ತಾರೆ. ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಎಸ್ಕೇಪ್ ಆಗ್ತಾರೆ. ಅದರಲ್ಲೂ ಕೂಡ ಈಗ ನಿಮ್ಗೆ ಗಮನಿಸಬೇಕು, ಟೆಕ್ಕಿಗೆ 65,000 ಬಿಲ್ಲನ್ನು ಪಬ್ ಸಿಬ್ಬಂದಿಯ ಕೊಡ್ತಾರೆ. ಅಲ್ಲಿ ಟೆಕ್ಕಿ ಈ ರೀತಿಯಾಗಿ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಎಷ್ಟರ ಮಟ್ಟಿಗೆ ಅಲ್ಲಿ ಪಂಗನಾಮ ಹಾಕಲಾಗಿತ್ತು ಅನ್ನೋದನ್ನ ನೀವು ಗಮನಿಸಬೇಕು. 65,000 ಬಿಲ್ಲನ್ನು ಕೊಡ್ತಾರೆ ಪಬ್ ಸಿಬ್ಬಂದಿ. 4-5 ಟೆಕಿಲಾಗೆ 65,000 ಬಿಲ್ಲ ಅಂತ ಹೇಳಿ ಟೆಕ್ಕಿ ಗಾಬರಿ ಆಗ್ತಾನೆ. ಮರ್ಯಾದೆಗೆ ಅಂಜು ಹೋಗ್ಲಿ ಬಿಡಪ್ಪ ಅಂತ ಹೇಳಿ 65,000 ಬಿಲ್ ಪೇ ಮಾಡಿರ್ತಾನೆ ಟೆಕ್ಕಿ. ಉತ್ತರ ಕರ್ನಾಟಕ ಮೂಲದ ಯುವಕನಿಗೂ ಇದೇ ರೀತಿಯಾಗಿ 37,000 ಬಿಲ್ ಅನ್ನ ಪಬ್ ಸಿಬ್ಬಂದಿ ಹಾಕಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಏನಪ್ಪಾ ಇದು ಅಂತ ಹೇಳಿ ದೂರು ಕೊಟ್ಟರು. ಪೊಲೀಸರು ಮಾತ್ರ ಸುಮ್ಮನಾಗಿದ್ದಾರಂತೆ. ಮನಿ ಟ್ರ್ಯಾಪ್ ಹಿಂದೆ ಪೊಲೀಸರು, ಪಬ್ ಸಿಬ್ಬಂದಿಯೂ ಶಾಮೀಲಾಗಿದ್ದಾರಾ ಅನ್ನುವ ಪ್ರಶ್ನೆ ಇದೆ, ಅನುಮಾನ ಇದೆ. ಯಾಕಂದ್ರೆ ಪೊಲೀಸರು ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಈಗ ಈ ವಿಚಾರದಲ್ಲಿ ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಪಬ್ ಸಿಬ್ಬಂದಿ ಇದರಲ್ಲಿ ಶಾಮೀಲಾಗಿದ್ದಾರೆ. 1 ಟೆಕಿಲಾ, 2 ಟೆಕಿಲಾ, 3 ಟೆಕಿಲಾ ಅಂತ ಹೇಳಿ ತರಿಸ್ಕೊಳ್ತಾರೆ. 4 ಟೆಕಿಲಾಗೆ 65,000 ರೂಪಾಯಿ ಅಂತ ಹಾಕಿಸ್ಕೊಳ್ತಾರೆ. She started to pour her the drink that she had just drunk out of her mouth, which made me more suspicious that maybe my drink had been spiked, but that was not the case. Eventually she started drinking more and more. Within 1 hour she had almost 12 shots, of which more than 10 shots were of 60 ml whiskey, which seemed very suspicious. So I tried to back out and tell her, since you drank more, why don't you pay the bill? I'll pay my amount and let's get out of here. But instead she said that I don't have the money, and the people, when they bought the bill was a whooping 65,000 bill in 1 hour. 12 shots in 1 hour, that's not even possible normally speaking. 12 shots of 60 ml by one single person in 1 hour is not possible. Clearly they were trying to scam me. So when I tried to get out, they forcefully surrounded me and made me pay the amount. So I just paid the amount to get out of there. And after paying the amount, the next day I went to the police station to file a complaint of this. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹನಿ ಟ್ರ್ಯಾಪ್ ಬಗ್ಗೆ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿ ಸಾಕಷ್ಟು ಜನರನ್ನ ಬಲೆಗೆ ಬೀಳಿಸುವಂತಹದನ್ನ ನೋಡಿದ್ವಿ. ಯಾವುದಿದು ಮನಿ ಟ್ರ್ಯಾಪ್? ಯಾವ ರೀತಿಯಾಗಿ ಜನರನ್ನ ಸೆಳೆದು ಮೋಸ ಮಾಡುವಂತಹ ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ? ಯಾರ್ಯಾರು ಇದರಲ್ಲಿ ಶಾಮೀಲಾಗಿರೋ ಹಾಗೆ ಕಾಣಿಸ್ತಾ ಇದೆ? ಖಂಡಿತವಾಗ್ಲೂ ನವಿತಾ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮನಿ ಟ್ರ್ಯಾಪ್ ಗ್ಯಾಂಗ್ ಅನ್ನುವಂಥದ್ದು ಬೆಂಗಳೂರು ನಗರದಲ್ಲಿ ಅಲರ್ಟ್ ಆಗಿದೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಿಂದೆ ನಾವು ಹನಿ ಟ್ರ್ಯಾಪ್ ಆದಂತಹ ಪ್ರಕರಣಗಳನ್ನು ನೋಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈಗ ಹೊಸದಾಗಿ ಮನಿ ಟ್ರ್ಯಾಪ್ ಅಂತೇಳಿ ಶುರುವಾಗ್ತಾ ಇದೆ. ಇದರಲ್ಲಿ ಒಂದಷ್ಟು ಜನ ಯುವತಿಯರು ಇವು ಟೆಂಡರ್ ಅನ್ನುವಂಥ ಒಂದು ಆ್ಯಪ್ ಏನಿದೆ, ಆ ಒಂದು ಆ್ಯಪ್ನಲ್ಲಿ, ಡೇಟಿಂಗ್ ಆ್ಯಪ್ನಲ್ಲಿ ಯಾರೆಲ್ಲ ಹುಡುಗಿರನ್ನ ಹುಡುಕ್ತಿರ್ತಾರೆ ಅಂತಹ ಒಂದು ಯುವಕರನ್ನ ಇವರು ಸೆಳೀತಾರೆ. ಮೊದಲನೇದಾಗಿ ಅವರ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ತಗೊಂತಾರೆ, ಅವ್ರು ರೊಮ್ಯಾಂಟಿಕ್ ಆಗಿ ಮೆಸೇಜ್ಗಳನ್ನು ಮಾಡ್ತಾರೆ, ಜೊತೆಗೆ ಅವರನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಳ್ಳುವಂಥ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಳ್ತಾರೆ. ಇದಂತ ಬಳಿಕ ಅಗೇನ್ ಮೀಟ್ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದ್ ವೇಳೆ ಈ ಒಂದು ಯುವಕರು ಏನಾದರೂ ಒಂದು ಲೊಕೇಶನ್ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಆ ಲೊಕೇಶನ್ಗೆ ಬರೋದಿಲ್ಲ, ಬದಲಾಗಿ ಅವರೇ ಒಂದು ಲೊಕೇಶನ್ ಅನ್ನ ಶೇರ್ ಮಾಡ್ತಾರೆ. ಅದು ಕೂಡ ಯಾವುದಾದ್ರೂ ಒಂದು ಪಬ್ ಲೊಕೇಶನ್ ಅನ್ನ ಶೇರ್ ಮಾಡ್ತಾರೆ. ಆ ಲೊಕೇಶನ್ಗೆ ಏನಾದರೂ ಯುವಕ ಹೋದಂತಹ ವೇಳೆಯಲ್ಲಿ ಅಲ್ಲಿ
ಆ ಒಂದು ಯುವತಿ ಕೂಡ ಅಷ್ಟೇ ಕಾಯ್ತಾ ಇರ್ತಾಳೆ. ಸುಮಾರು ಅರ್ಧ ಅಥವಾ 1 ಗಂಟೆ ಮಾತ್ರ ಆತನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ ಟೈಮಲ್ಲಿ ಒಂದಷ್ಟು ಎಣ್ಣೆಯನ್ನು ಕೂಡ ಅಷ್ಟೇ ಕುಡಿತಾರೆ. ಇಮಿಡಿಯೇಟ್ ಆಗಿ ಅಲ್ಲಿಂದ ಏನ್ ಮಾಡ್ತಾರೆ, ಒಂದು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ. ಎಗೈನ್ ಒಂದು 10-15 ನಿಮಿಷ ಆದ್ಮೇಲೆ ಆ ಪಬ್ನ ಸಿಬ್ಬಂದಿ ಬರ್ತಾರೆ. ಒಬ್ಬ ವ್ಯಕ್ತಿಗೆ ಅಂದ್ರೆ ಟೆಕ್ಕಿ ಅನ್ನೋ ಮಾರತಳ್ಳಿ ಮೂಲದ ವ್ಯಕ್ತಿಗೆ 65,000 ರೂಪಾಯಿ ಬಿಲ್ ಆಗಿದೆ ಅಂತ ಹೇಳ್ತಾರೆ. ಆತನು ಕೂಡ ಹೇಳ್ತಾನೆ 1 ಅವರಲ್ಲಿ 65,000 ರೂಪಾಯಿ ಎಣ್ಣೆ ಕುಡಿಯಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಆಕೆ ಸುಮಾರು ಒಂದು 10 ಶಾರ್ಟ್ಸ್ ಹೊಡೆದಿರ್ಬೋದು. ಒಂದು 650 ಅಂದ್ರೂ ಒಂದು 6,500 ಬಿಲ್ ಆಗೋದು, ಹೇಗೆ 65,000 ಆಯ್ತು ಅಂತ ಆತ ವಾದ ಮಾಡಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿಲ್ ಪೇ ಮಾಡು, ಇಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೆದರಿಸುವಂತ ಒಂದು ಕೆಲಸವನ್ನ ಪಬ್ನ ಸಿಬ್ಬಂದಿ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಆ ಒಂದು ಯುವಕ ಏನಿದ್ದಾನೆ ಆತ ಮಾನ ಮರ್ಯಾದೆ ಗಂಜಿತಾನೆ. ಯಾಕಂದ್ರೆ ಒಂದು ಆ್ಯಪ್ನ ಮುಖಾಂತರ ಯುವತಿಯನ್ನ ಪರಿಚಯ ಮಾಡ್ಕೊಂಡೆ ಹಿಂಗ್ ಬಂದಾಗ ಹಿಂಗ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು 65,000 ರೂಪಾಯಿನೂ ಕೂಡ ಅಷ್ಟೇ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಒಂದು ಪಬ್ನಲ್ಲಿ ಆತ ಪೇ ಮಾಡ್ಬಿಟ್ಟು ಹೊರಗಡೆ ಬರ್ತಾನೆ. ಎಗೈನ್ ನೆಕ್ಸ್ಟ್ ಡೇ ತನ್ನ ಸ್ನೇಹಿತನಿಗೆ ಇದೇ ರೀತಿಯಾದಂತ ಒಂದು ಇನ್ಸಿಡೆಂಟ್ ಆಗುತ್ತೆ. ಆತನು ಕೂಡ ಒಂದು ಯುವತಿಯನ್ನ ನಂಬ್ಕೊಂಡು ಹೋಗ್ತಾನೆ. ಆತನಿಗೆ 37,000 ರೂಪಾಯಿ ಬಿಲ್ ಆಗ್ತಾರೆ. ಅಲ್ಲಿಯೂ ಕೂಡ ಅಷ್ಟೇ ಆತ ದುಡ್ಡು ಕಟ್ಟಿಲ್ಲ ಅಂತಂದ್ರೆ ಪೊಲೀಸರನ್ನ ಕರಿತೀವಿ ಅಂತ ಹೇಳ್ತಾರೆ. ಆದ್ರೆ ಆತ ಎದುರೋದಿಲ್ಲ, 112ಗೆ ಫೋನ್ ಮಾಡ್ತಾನೆ. ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬರ್ತಾನೆ. ಆತನು ಕೂಡ ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸರಿಗೆ ದೂರು ಕೊಡೋದು ಕೂಡ ಮುಂತಾನೆ ಆಗ್ತದೆ. ಆದ್ರೆ ಇಲ್ಲಿ ಮೋಸ ಹೋದಂತವ್ರು ಹೇಳ್ತಿರುವಂತದ್ದು ಏನು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಯಾವುದೇ ದೂರನ್ನು ಕೂಡ ಸ್ವೀಕಾರವನ್ನ ಮಾಡ್ತಾ ಇಲ್ಲ. ಬದಲಾಗಿ ನಮ್ಮ ಡೀಟೇಲ್ಸ್ ಕೇಳ್ಕೊಂತಾರೆ, ಹೇಗೆ ವಂಚನೆ ಆಯ್ತು ಅಂತ ಕೇಳ್ಕೊಂತಾರೆ. ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನು ಕೂಡ ಜರುಗಿಸ್ತಾ ಇಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇತ್ತಂದ್ರೆ ಆ ಒಂದು ಯುವತಿಯರಾಗಿರ್ಬೋದು, ಪಬ್ನವರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಇನ್ವಾಲ್ವ್ಮೆಂಟ್ ಇಂದ ಈ ಒಂದು ಗ್ಯಾಂಗ್ ಆಪರೇಟ್ ಆಗ್ತಿದೆ ಮಾತನಾಡಿಸ್ತೀನಿ. ಮಂಜುನಾಥ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಜೊತೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಮೋಸ ಹೋದವರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನಾಯ್ತು ಆಕ್ಚುಲಿ ಇದರಲ್ಲಿ, ಹೇಗೆ ನೀವು ಮೋಸ ಹೋದ್ರಿ? ಮೇಡಮ್ ಆಕ್ಚುಲಿ ಅದು ಡೇಟಿಂಗ್ ಆಪ್ಸ್ ಇರುತ್ತೆ ಅದು ಸರಿ ಮೇಡಮ್. ಟಿಂಡರ್ ಆಗ್ಬಹುದು, ಮತ್ತೆ ಈ ಬಂಬಲ್ ಆಗ್ಬಹುದು, ಆ ತರ ತುಂಬಾ ಡೇಟಿಂಗ್ ಆಪ್ಸ್ ಇರುತ್ತೆ. ಅದು ಬಂದ್ಬಿಟ್ಟು ಅದು ಗ್ಲಾಸಿ 2.0 ಅಂತ ಟಿಪ್ಸಿ ಪೂಲ್, ಬೆಳ್ಳಂದ ಟಿಪ್ಸಿ ಪೂಲ್ ಇದೆಯಲ್ಲ, ಅದು ಕೆಳಗಡೆ ಫ್ಲೋರ್ ಅಲ್ಲೇ ಗ್ಲಾಸಿ 2.0 ಅಂತ ಒಂದು ಪಬ್ ಇದೆ ಸರಿ ಮೇಡಮ್. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರ ಪಬ್ ಅವ್ರ ಬಂದ್ಬಿಟ್ಟು ಎಲ್ಲ ಡೇಟಿಂಗ್ ಆಪ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ ಮೇಡಮ್ ಸರಿ ಮೇಡಮ್, ಎಲ್ಲ ಡೇಟಿಂಗ್ ಆಪ್ಸ್. ಸೊ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿನ ಹುಡುಗಿ ಡೇಟಿಂಗ್ ಆಪ್ಸ್ ಹುಡುಗಿ ಇರ್ತಾರಲ್ಲ, ಸೊ ಆನ್ ಸ್ಪಾಟ್ ಅಷ್ಟೇ ಇಲ್ಲ ಟೀ ಕುಡಿಯೋಣ, ಕಾಫಿ ಕುಡಿಯೋಣ ಅಂತ ಬಿಟ್ಟು ಕರೆಸ್ತಾರೆ. ಡ್ರಿಂಕ್ಸ್ ಮಾಡೋಣ ಆತರ ಅಂತ ಕರೆಸಲ್ಲ ಸರ್ ನಮ್. ಆ ತರ ಕರೆಸ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ, ಆ ಮೂಮೆಂಟಿಗೆ ಆ ಸ್ಪಾಟ್ ಅಲ್ಲಿ ಬಂದ ತಕ್ಷಣ ಇಲ್ಲ ನಾನ್ ಡ್ರಿಂಕ್ಸ್ ಮಾಡಿಸ್ತೀನಿ, ನಾವೇ ನನ್ ಕಡೆ ಪಾರ್ಟಿ ಕೊಡಿಸ್ತೀನಿ, ಆ ತರ ಮಾಡ್ತಾರೆ ಅಂದ್ಬಿಟ್ಟು ಆಕರ್ಷಣೆ ಇದು ಮಾಡ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಹುಡುಗಿರು ಅವ್ರ ಕಡೆ ಒಂದ್ 10-15 ಜನ ಹುಡುಗಿರು ಇರ್ತಾರೆ ಸರ್ ನಮ್. ಎಲ್ಲಾ ಹುಡುಗಿರು ಅವ್ರ ಪಬ್ಬ ಕಡೆಯಿಂದಾನೆ ಸರಿನಾ. ಸೊ ಅವ್ರ ಹತ್ರ ಆತರ ಆಕ್ಟಿಂಗ್ ಮಾಡೋದು ನಮ್ಮ ಎದುರುಗಡೆ ಬಂದ್ಬಿಟ್ಟು ಸರಿನಾ ಮಾಡ್ಬಿಟ್ಟು 1 ಪೆಗ್ 2 ಪೆಗ್ ಡ್ರಿಂಕ್ಸ್ ಮಾಡಿದ್ಕೆಲ್ಲ 30,000-40,000 ಎಲ್ಲ ಡೀಲ್ ಮಾಡ್ತಾರೆ ಮೇಡಮ್ ಲಾಸ್ಟ್ ಅವರು ಸರಿನಾ. ಹೋಗ್ಬೇಕಾದ್ರೆ ಕಟ್ಟಿ ಹೋಗ್ಬೇಕು, ನೀವು ನಾವು ಪೇ ಮಾಡ್ಲೇಬೇಕು, ಆ ತರ ಕುತ್ಕೊಂತಾರೆ. ಸೊ ನನ್ಗೆ 35,000 ಬಿಲ್ ಮಾಡಿದ್ರು. ಅದೇ ಸ್ಪಾಟ್ ಅಲ್ಲಿ ನಂತರನೇ 4 ಜನ ಅದೇ ತರ ಮಾಡಿದ್ದಾರೆ, 35,000 ಬಿಲ್ ಆ ತರ. ಒಂದ್ ಹುಡುಗಿ ಮೇಡಮ್, 2 ಹುಡುಗಿರಿದ್ರು, ಅವ್ರು ಬಂದಿದ್ ಬೇರೆ ಜೊತೆ ಅವ್ರಿಗೆ ಡ್ರಾಪ್ ಮಾಡ್ಬಿಟ್ಟು ಇನ್ನೊಂದು ಬೇರೆ ಹುಡುಗರ ಜೊತೆ ಬಂದಿದ್ದಾರೆ ಸರ್ ನಮ್. ಅವರೆಲ್ಲ ಮಾತಾಡ್ಕೊಂಡೆ ಇದು ಮಾಡಿದ್ರು ಇಮಿಡಿಯೇಟ್ ಸರಿನಾ. ಗ್ಲಾಸಿ 2.0 ಅಂತ ಅದು ಸರಿನಾ ಪಬ್ ಹೆಸರು. ಅದ್ರ ಹಿಂದಿನ ದಿನ ನಾ ಹೋಗಿದ್ನ, ಅದ್ರ ಹಿಂದಿನ ದಿನ ಒಬ್ಬ ಹುಡುಗನಿಗೆ 65,000 ಬಿಲ್ ಮಾಡಿದ್ದಾರೆ. ಇಬ್ರು ಹೋಗಿದ್ದು ಸರಿನಾ, ಇಬ್ರು ಹೋಗಿ 65,000 ಬಿಲ್ ಮಾಡಿದ್ದಾರೆ. ನಮ್ ಜೊತೆ ಜಗಳ ಮಾಡ್ತಿದ್ರು, ಪೇ ಮಾಡು ಅಂತ. ನಾ ಪೇ ಮಾಡಿರಲಿಲ್ಲ ಆಕ್ಚುಲಿ, ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಇತ್ತು, ಬಟ್ ಆ ಮೊಮೆಂಟ್ಗೆ ಅದು ನನ್ನ ಅಕೌಂಟ್ ಫ್ರೀಸ್ ಆಗಿಬಿಟ್ಟಿತ್ತು ಸರಿನಾ. ಅವ್ರ ತುಂಬಾ ಪ್ರೆಷರ್ ಮಾಡ್ತಿದ್ರು, ಪೇ ಮಾಡ್ಬೇಕಿಲ್ಲ ಅಂದ್ರೆ ಬಿಡೋಲ್ಲ ನನ್ಗೆ, ಹಂಗೆ ಹಿಂಗೆ ನಿಮ್ಗೆ ಎತ್ಕೊಂಡು ಹೋಗ್ತೀವಿ ಆ ತರ ಅಂತ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ರು. ಅದೇ ಟೈಮಲ್ಲಿ ಬೆಳ್ಳಂದೂರ್ ಪೊಲೀಸ್ ಬಂದಿದ್ರು ಪಾಪ, ಪ್ರಸಾದ್ ಅಂತ ಸರ್. ಆ ದೇವ್ರ ತರ ಬಂದ್ರೆ ಅದೇ ಆ ಟೈಮಲ್ಲೇ ಬಂದಿದ್ರು ಆಕ್ಚುಲಿ. ಅವ್ರ ಹುಡುಗನ್ ಕರ್ಕೊಂಡ್ ಬಂದ್ಬಿಟ್ಟು ನಿನ್ನೆ 65,000 ಬಿಲ್ ಪೇ ಮಾಡ್ದ, ಆ ಹುಡುಗ ಕರ್ಕೊಂಡ್ ಬಂದಿದ್ರು ಆಕ್ಚುಲಿ. ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ಈಗ ಪೊಲೀಸರು ಹೆಲ್ಪ್ ಮಾಡಿದಾರ ಈ ವಿಚಾರದಲ್ಲಿ? ಪೊಲೀಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸರಿಂದಾನೇ ಹೊರಗಡೆ ಬಂದಿದ್ದು, ಬೆಳ್ಳಂದ್ರ ಪೊಲೀಸರಿಂದಾನೆ, ಪ್ರಸಾದ್ ಸರ್ ಅಂತ ಸರಿನಾ, ಅವ್ರು ಹೆಲ್ಪ್ ಮಾಡಿದ್ದೇನೆ ಹೊರಗಡೆ ಬಂದಿದ್ದು. ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಸ್ಪಾಟ್ ಅಲ್ಲಿ ತುಂಬಾ ಜನ 15 ಜನ ಆಗಿತ್ತು ಮೊದ್ಲೆಲ್ಲ. ಸೊ ನಮ್ಗೆ 4 ಜನ ಬಂದಿದ್ರು, ಅವಾಗ ಇದು ಮಾಡಿದ್ರು. ಯಾರು ಕ್ರಮ ಆಗಿದೆಯಾ ಈಗ? ಅವರು ನಂಗೆ ಹೇಳಿದ್ರು, ಅವ್ರು ಕರಿಸ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ದಿನ ಕಾಲ್ ಮಾಡಿರ್ಲಿಲ್ಲ ಆಕ್ಚುಲಿ. ಅವ್ರು ಯಾರು ಹುಡುಗ 65,000 ಬಿಲ್ ಪೇ ಮಾಡಿತ್ತಲ್ಲ, ಸೊ ಆ ಹುಡುಗಂಗೆ ಕರ್ಸ್ಬಿಟ್ಟು ಅವ್ರ ಹತ್ರ ಕಂಪ್ಲೇಂಟ್ ತಗೋತಿ ಅಂತ ಹೇಳಿದ್ರು ಅವರು. ಬಟ್ ನಾವು ಪೇ ಮಾಡಿರಲಿಲ್ಲ. ಆ ಪೇ ಮಾಡೋ ಆ ಟೈಮಲ್ಲೇ ಪೊಲೀಸರು ಬಂದಿದ್ರು ಆಕ್ಚುಲಿ. ಬಂದ್ಬಿಟ್ಟು ಆ ಪಪ್ಪವ್ರಿಗೆಲ್ಲ ನಿಲ್ಸ್ಬಿಟ್ಟು ಪಪ್ಪವ್ರಿಗೆಲ್ಲ ಹೊರಗಡೆ ಕರ್ಕೊಂಡು ಹೋಗಿದ್ರು ಅವರು. ಎಲ್ಲರೂ ಕೂಡ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.